ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಸುನಿಲ್ ಶಶಿಧರ್. ಗಾಂಧಿನಗರ ಸುದ್ದಿಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನೀವು ನಾಯಕ ನಟರನ್ನು ನೋಡಿರ್ತೀರಿ, ಪೋಷಕ ನಟರನ್ನು ನೋಡಿರ್ತೀರಿ, ಟೆಕ್ನಿಷಿಯನ್ಸ್ನ ನೋಡಿರ್ತೀರಿ. ಆದರೆ ನಾನಿವತ್ತು ನಿಮಗೆ ತೋರ್ಸಕ್ಕೆ ಹೊರಟಿರ್ತಕ್ಕಂಥ ವ್ಯಕ್ತಿನ ನೀವು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಚಿತ್ರರಂಗದಲ್ಲಿ ಇವ್ರ ಕೆಲಸ ಕೂಡ ಅಷ್ಟೇ ನಿಗೂಢವಾಗಿರುತ್ತೆ. ಆದರೆ ಚಿತ್ರರಂಗದಲ್ಲಿ ಚಿತ್ರಗಳು ರಿಲೀಸ್ ಆಗಬೇಕು ಅಂದರೆ ಇವರು ಆ ಕೆಲಸ ಮಾಡಿದ್ರೆ ಮಾತ್ರ ಸಿನಿಮಾಗಳು ರಿಲೀಸ್ ಆಗೋದು. ಅವರೇ ಇವರು ರವಿರಾಜ್. ಸೆನ್ಸಾರ್ ರವಿರಾಜ್ ಸರ್. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್. ನಮ್ಮ ವೀಕ್ಷಕರಿಗೆ ಸೆನ್ಸಾರ್ ಅಂದರೆ ಏನು, ಸೆನ್ಸಾರ್ ಚಿತ್ರಗಳಿಗೆ ಯಾಕೆ ಬೇಕು ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ ಸರ್. ಸೆನ್ಸಾರ್ ಯಾಕೆ ಮುಖ್ಯ ಚಿತ್ರಗಳಿಗೆ ಅಂದರೆ, ಕತೆ ಬರೆಯೋಕ್ಕೋ ಇಲ್ಲ ತೆರೆ ಮೇಲೆ ಹೇಳೋಕ್ಕೋ ಕಂಪ್ಲೀಟ್ ಎಲ್ಲರಿಗೂ ಸ್ವತಂತ್ರ ಇದೆ. ಆದರೆ ಆ ಸ್ವತಂತ್ರ ಎಲ್ಲೇ ಮೀರಬಾರ್ದು ಅನ್ನೋದಕ್ಕೋಸ್ಕರ ಸಿನಿಮಾಟೋಗ್ರಾಫ್ ಆ್ಯಕ್ಟ್ ಪ್ರಕಾರ ಇದನ್ನು ಒಂದು ಕಂಟ್ರೋಲ್ ತರೋದಕ್ಕೋಸ್ಕರ ಆ ಚಿತ್ರದಲ್ಲಿ ಆ ಚಿತ್ರದ ಕತೆ, ಪಾತ್ರಗಳು, ಅಭಿನಯಗಳು, ಆಮೇಲೆ ಅದರದ್ದು ಬಳಸ್ತಕ್ಕಂಥ ಆಚಾರ ವಿಚಾರಗಳು, ಸಂಸ್ಕೃತಿ, ಕಲಾಚಾರಗಳು, ಇದು ಯಾವುದು ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ ಧಕ್ಕೆ ತರದಿರಲಿ, ಹಾನಿ ತರದಿರಲಿ ಅನ್ನೋ ಉದ್ದೇಶದಿಂದ ಈ ಸೆನ್ಸಾರ್ ಮಂಡಳಿನ ಕೇಂದ್ರ ಸರ್ಕಾರದವರು ಮಾಡಿದರು. ಆವಾಗ ಚಿತ್ರ ಮುಗಿದ ಕೂಡಲೇ ಚಿತ್ರ ಸೆನ್ಸಾರ್ ಮಂಡಳಿಗೆ ನಾವು ಅಪ್ಲೈ ಮಾಡ್ತಿದ್ವಿ. ಆವಾಗ ಅವರೇನು ಮಾಡೋರು, ಅದಕ್ಕೆ ತಕ್ಕಂಥ ಒಂದು ಎಕ್ಸಾಮಿನೇಷನ್ ಆಫೀಸರು, ಸದಸ್ಯರುಗಳೆಲ್ಲ ಸೇರಿ ಚಿತ್ರ ನೋಡೋರು. ಅವರ ಅಭಿಪ್ರಾಯ ಹೇಳೋದಕ್ಕೆ ನಿರ್ಮಾಪಕರನ್ನು ನಿರ್ದೇಶಕರನ್ನು ಕರೆದು, ನಿಮ್ಮ ಚಿತ್ರದಲ್ಲಿ ಈ ಥರ ಇದೆ, ಇದನ್ನು ಸ್ವಲ್ಪ ಬದಲಾಯಿಸ್ಬೋದು, ಇಲ್ಲ ಇದನ್ನು ತೆಗೆದುಬಿಡಿ, ಇಲ್ಲ ಅಂದರೆ ನಮ್ಮ ಸಮಾಜಕ್ಕೆ ಸ್ವಲ್ಪ ಹಾನಿಯಾಗತ್ತೆ ಅಂತ ಹೇಳ್ತಾರೆ. ಅದು ಒಪ್ಕೊಂಡ್ರೆ ಮಾಡ್ತೀವಿ ಅಂತಂದರೆ ಓಕೆ, ಇಲ್ಲ ಇಲ್ಲ ಹಿಂಗೆ ಬೇಕು, ಇದು ಕಥಾ ಹಂದರನೇ ಹಂಗಿದೆ ಅಂದಾಗ, ಇಲ್ಲ ಅದಕ್ಕೆ ನಾವು ಮಾನದಂಡಗಳು ಬೇರೆ ಬದಲಾಯಿಸೋಕ್ಕಾಗಲ್ಲ ನೋಡಿ ಅಂತ ಹೇಳ್ತಾರೆ. ಆಯಿತು ಅಂದಾಗ ಇದಕ್ಕೆ ಯಾವ ಥರ ನೀವು ಪ್ರಮಾಣ ಪತ್ರ ಕೊಡ್ತೀರ ಅಂದರೆ, ನಿಮ್ಮ ಕಥೆಯ ಪ್ರಕಾರ ಇದು ಎ ಸರ್ಟಿಫಿಕೇಟ್ ಕೊಡ್ಬೋದು. ನಿಮಗೆ ಯು ಸರ್ಟಿಫಿಕೇಟ್ ಬೇಕು ಅಂತಂದರೆ ಕೆಲವು ಮಾನದಂಡಗಳಿದೆಯಲ್ಲ, ಅದ್ರ ಪ್ರಕಾರ ಇರುತ್ತೆ. ಅಲ್ಲಿಗೂ ಕೆಲವೊಮ್ಮೆ ನಿಮ್ಮ ಕಥೆಯ ಹಂತದ ಮೇಲೆ ನಾವು ಎ ಸರ್ಟಿಫಿಕೇಟ್ ಕೊಟ್ಟಿರ್ತೀವಿ. ಸುಮ್ಮನೆ ಎಲ್ಲನೂ ತೆಗೆದುಬಿಡಿ ಮಾಡಿಬಿಡಿ ಅಂತ ಹೇಳೋಕ್ಕಾಗಲ್ಲ. ಈ ಕಥೆಯ ಓಟ ಕೆಡಬಾರ್ದಲ್ವ. ಆದ್ದರಿಂದ ಬಹಳ ಮುಖ್ಯ ಸೆನ್ಸಾರ್ ಯಾಕೆ ಪ್ರತಿಯೊಂದು ಚಿತ್ರಕ್ಕೂ ಅಂತಂದರೆ, ಇದು ಯಾವಾಗ ಚಿತ್ರರಂಗ ಸ್ಟಾರ್ಟ್ ಆಯಿತು ಆವತ್ತಿಂದನೂ ಸೆನ್ಸಾರ್ ಅನ್ನೋದು ಬಂದಿದೆ. ಸಿನಿಮಾ ಸೆನ್ಸಾರ್ ಮಾಡಬೇಕು ಅಂದರೆ ಚೆನ್ನೈಗೆ ಹೋಗಬೇಕು. ಚೆನ್ನೈ ಅಂದರೆ ಮೊದಲು ಕೇಂದ್ರ ಸರ್ಕಾರದ ಕೆಲವು ಕಚೇರಿಗಳಿತ್ತು. ಚೆನ್ನೈಯಲ್ಲೇ ಎಲ್ಲ ಭಾಷೆಗಳು ಆಗ್ತಿತ್ತು, ಮುಂಬೈಯಲ್ಲಿನೂ ಆಗ್ತಿತ್ತು, ಹಿಂದಿನೂ ಇಂಗ್ಲೀಷ್ ವರ್ಷನಲ್ಲ. ಆಮೇಲೆ 82ರಲ್ಲಿ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರೆಲ್ಲ ಇದನ್ನು ಹಾಕಿ ತಿಳಿಸಿ, ನಮ್ಮ ಭಾಷೆ ನಮ್ಮ ಊರಲ್ಲಿ ನಡೆದರೆ ಚೆನ್ನಾಗಿರುತ್ತೆ ಅಂತ ಭಾಳ ಬೇಡಿಕೆಗಳಿಟ್ಟ ಮೇಲೆ ಆಯಾ ರಾಜ್ಯದಲ್ಲಿ ಒಂದೊಂದು ಪ್ರಾದೇಶಿಕ ಸೆನ್ಸಾರ್ ಮಂಡಳಿನ ತೆರೆದು ಕೇಂದ್ರ ಸರ್ಕಾರದವರು. ಆ 82ರಿಂದ ಇತ್ತೀಚೆಗೆ ಇಲ್ಲಿ ಕನ್ನಡ ಪಿಕ್ಚರ್ಗಳು ಬೆಂಗಳೂರಲ್ಲೇ ಸೆನ್ಸಾರ್ ಆಗೋದಕ್ಕೆ ಶುರುವಾಯಿತು. 82 ಬೆಂಗಳೂರಲ್ಲೇ ಸೆನ್ಸಾರ್ ಆಗ್ತದೆ. ಸರ್, ನಿಮಗೆ ಸಿನಿಮಾ ಸೆನ್ಸಾರ್ ಬರೆಯೋದಕ್ಕೆ ಯಾರು ಕೊಡ್ತಾರೆ? ಆಮೇಲೆ ಸಿನಿಮಾ ಸೆನ್ಸಾರ್ ಬರೆಯೋದಕ್ಕೆ ಮಿನಿಮಮ್ ಎಷ್ಟು ದಿನಗಳ ಅವಶ್ಯಕತೆ ಇದೆ ಸರ್? ಸೆನ್ಸಾರ್ ನಾವು ಬರೆಯೋದಕ್ಕೆ ಕೊಡೋದು ನಿರ್ಮಾಪಕರು, ನಿರ್ದೇಶಕರು ಪಿಕ್ಚರ್ ಮುಗಿದ ಮೇಲೆ, ತಾಂತ್ರಿಕ ಕೆಲಸಗಳೆಲ್ಲ ಮುಗಿಸಿದ ಮೇಲೆ ಡಬಲ್ ಪಾಸಿಟಿವ್ ಅಂತ ಒಂದು ರೆಡಿ ಆಗೋದು. ಆಗ ಮ್ಯಾರೇಜ್ ಪ್ರಿಂಟ್ ಬರೋದು. ಆ ಮ್ಯಾರೇಜ್ ಪ್ರಿಂಟಲ್ಲಿ ನಿಮಗೆಲ್ಲನೂ ಇರೋದು. ಆ ಮ್ಯಾರೇಜ್ ಪ್ರಿಂಟ್ ನೋಡಿಕೊಂಡೆ ನಾವು ಟೇಬಲಲ್ಲಿ ಹಾಕ್ಕೊಂಡು ಶಾರ್ಟ್ ಬೈ ಶಾರ್ಟ್ ಬರೀತಾ ಇದ್ವಿ ಕಷ್ಟಪಟ್ಕೊಂಡು. ಅದರಲ್ಲಿ ಟ್ರಾಲಿ ಶಾಟ್ ಆಗಲಿ, ಕ್ಲೋಸ್ ಶಾಟ್ ಆಗಲಿ ಎಲ್ಲನೂ ಬರ್ಕೊಂಡು ನಾವು, ಅದು ಒಂಥರ ಸ್ಟೋರಿ ಬೋರ್ಡ್ ಥರ ಇರೋದು ಆಗಿನ ಕಾಲದಲ್ಲಿ. ಅದು ಕ್ರಮೇಣ ಏನಾಗೋಯಿತು, ಆಮೇಲೆ ಟೆಲಿಸಿನಿ ಅಂತ ಮಾಡಿದ್ರು. ಟೆಲಿಸಿನಿ ಮಾಡಿದಾಗ ಏನಾಯಿತು, ನೆಗೆಟಿವ್ ಇಲ್ಲ ಏನಿಲ್ಲ. ಟೆಲಿಸಿನಿ ಮಾಡಿದ್ರೆ ನಮಗೊಂದು DVD ಕೊಟ್ಬಿಡೋದು, ಇಲ್ಲಾಂದರೆ VHS ಕೊಡೋರು. ಆವಾಗೆಲ್ಲ VHS ಮನೆಯಲ್ಲಿ VHS ಪ್ಲೇಯರ್ ಹಾಕ್ಕೊಂಡು ಬರೀತಾ ಇದ್ವಿ. ಆವಾಗ ಫುಟೇಜ್ ಸಿಗ್ತಾ ಇತ್ತಿಲ್ಲ. ಕಟ್ ಲಿಸ್ಟ್ ಕೊಡೋರು. ಕಟ್ ಲಿಸ್ಟ್ ಕೊಟ್ಟರೆ ಆ ತಿರ್ಗಾ ಎಲ್ಲನೂ ಇಡೀ ಪಿಕ್ಚರ್ಗೆ 1500 2000 ಶಾಟ್ ಇದ್ದು 2000 ಶಾಟ್ಗೂ ನಾವು ಫುಟೇಜ್ ಹಾಕಬೇಕು. ಡಬಲ್ ಕೆಲಸ. ಆವಾಗ ಟೇಬಲಲ್ಲಿ ಬರೀಬೇಕಾದ್ರೆ ನಮಗೆ ಫುಟೇಜ್ ಸ್ಪಾಟಲ್ಲಿ ಸಿಕ್ಕೋಗೋದು. ಯಾಕಂದರೆ 16 ಫ್ರೇಮ್ಗೆ 1 ಫೀಟ್. ಆವಾಗ ಕೆಳಗಡೆ ರನ್ನಿಂಗು ಸಿಕ್ಕೋಬಿಡೋದು, ಫ್ರೇಮು ಸಿಕ್ಕೋಗೋದು. ಹಂಗೆ ಬರ್ಕೊಂಡು ಹೋಗ್ಬಿಡ್ತಾಯಿದ್ವಿ. ಅದರಲ್ಲೇ ಆ ಚಿಕ್ಕ ಫ್ರೇಮಲ್ಲೇ ಟ್ರಾಲಿ ಶಾಟ್ ಆಗಲಿ, ಕ್ಲೋಸ್ ಶಾಟ್ ಆಗಲಿ, ಫೈಟ್ಗಳು, ಕ್ಲೋಸಪ್ಸ್ ಎಲ್ಲ ಬರೀತಾ ಇದ್ವಿ. ಅದು ಇತ್ತೀಚೆಗೆ ಈ ಥರ ಒಂದು ಆದಮೇಲೆ DVDಗಳು ಕೊಟ್ಟರು. DVD ನಮಗೆ ಸಿಕ್ಕೋದೇ ಇಲ್ಲ. ಅದು ಪಾಸ್ ಮಾಡೋಕ್ಕೋದ್ರೆ ಹೋಗ್ಬಿಟ್ಟಿರೋದು ಶಾರ್ಟ್.
ಯಾಕೆಂದರೆ ಫೈಟ್ಗಳಲ್ಲಾಗಲಿ ಸಾಂಗ್ಸಲ್ಲಾಗಲಿ ಕೆಲವು ಕ್ಲೋಸ್ ಶಾಟ್ಗಳು ಸಿಕ್ಕಲ್ಲ ನಮಗೆ ಅಂತ ಹೇಳ್ತಾರೆ. ಬಟ್ ಅದು ಸಿಕ್ಕಬೇಕು ಅಂತಂದರೆ ನಾವು ಕರೆಕ್ಟಾಗಿರಬೇಕು. ಇವತ್ತಿಗೂ ನಾನು ಆವತ್ತೇನು ಬರೀತಿದ್ನೋ ಇವತ್ತಿಗೂ ನನ್ನ ಸೆನ್ಸಾರ್ ಸ್ಕ್ರಿಪ್ಟ್ ರೈಟಿಂಗ್ ಹಂಗೆ ಇದೆ, ಯಾವುದೂ ಬದಲಾವಣೆ ಇಲ್ಲ. ಶಾರ್ಟ್ ಬೈ ಶಾರ್ಟೇ ಬರಿತೀನಿ, ಎಲ್ಲನೂ ಹಂಗೆ ತೊಗೋತೀನಿ. ಫುಟೇಜು ಹಾಕ್ತೀನಿ, TCRೇ ಹಾಕ್ತೀನಿ. ಆವಾಗ ಫುಟೇಜ್ ಸಿಕ್ಕೋದು, ಇವಾಗ TCR. ಇವಾಗ ಸೆಕೆಂಡ್ಗಳಲ್ಲಿ ಹೋಗುತ್ತೆ, ಆವಾಗ ಫೀಟಲ್ಲಿ ಹೋಗೋದು. ಆವಾಗ ಬರೀಬೇಕಾದ್ರೆ ನಮಗೆ ಎಲ್ಲ ಎಡಿಟ್ರುಗಳು ಭಾಳ ಸಹಕಾರ ಮಾಡೋರು. ಡಬಲ್ ಪಾಸಿಟಿವ್ ಕೊಡೋರು, ನನಗೆ ಟೇಬಲ್ ಕೊಡೋರು 6 ಗಂಟೆ ಮೇಲೆ, ಬೆಳಿಗ್ಗೆ 6 ಗಂಟೆವರೆಗೂ. ಈ ಥರ ಬರೆದು ಇದನ್ನು ಮಾಡಿಕೊಂಡು ಮಾಡ್ತಾಯಿದ್ವಿ. ಆಮೇಲೆ ಯಾವಾಗ ಟೆಲಿಸಿನಿ ಬಂದು DVD ಆಗಿ ಆಮೇಲೆ VHS ಟೇಪ್ಗಳು ಬಂತು, ಆವಾಗ ಇದೇ ಬದಲಾಗೋಯಿತು. ಬರೀ ಬರ್ಕೋ ತಿರ್ಗಾ ಡಬಲ್ ಕೆಲಸ, ಕಟ್ ಲಿಸ್ಟ್ ಕೊಡೋರು. ಈ ಕಟ್ ಲಿಸ್ಟ್ ಕೊಟ್ಟಿದ್ದು ಎಂಟ್ರ್ ಮಾಡಬೇಕಾದ್ರೆ ತಿರ್ಗಾ ಒಂದು 7-8 ದಿನ ಆಗೋದು, ಬರೆಯೋದಕ್ಕೆ 7-8 ದಿನ ಆಗೋದು. ಈ ಮಧ್ಯ ಅವ್ರನ್ನ ಸಾಂಗ್ ಶೀಟ್ಸ್ ಕೇಳಿದ್ರೆ ಒಬ್ಬರು ಕೊಡೋಲ್ಲ. ಕೇಳಿಸತ್ತಲ್ಲ ಸರ್ ಮಾಡ್ಕೊಳ್ಳಿ, ಆಗ ಆಗಿತ್ತಿಲ್ಲ. ಆಗ ಸಾಂಗ್ ಶೀಟ್ಸ್ ಕೊಡೋರು, ಟೆಕ್ನಿಷಿಯನ್ ಹೆಸರು ಕೊಡೋರು, ಸ್ಕ್ರಿಪ್ಟ್ ಕೊಡೋರು, ಅದರಲ್ಲಿ ಪಾತ್ರ ಮಾಡಿರ್ತಕ್ಕಂಥ ಹೆಸರುಗಳು ಅದರಲ್ಲೇ ಇರೋದು. ಈಗ ಹಂಗಿಲ್ಲ, ಒರಿಜಿನಲ್ ಹೆಸರುಗಳು ಹಾಕ್ಕೊಂಡೇ ಬರೀತಾರೆ. ಅದು ತಪ್ಪು. ಕ್ಯಾರೆಕ್ಟ್ರಿಗಂತ ಒಂದು ಹೆಸರು ಇರುತ್ತಲ್ವ ಕಥೆಯಲ್ಲಿ, ಆಗ ನಮ್ಗೆ ಅದು ಕೊಡೋರು. ಈಗ ಅದು ಇಲ್ಲವೇ ಇಲ್ಲ. ನೋಡ್ಕೊಳ್ಳಿ ಸರ್, ಏನು ನೋಡ್ಕೊಳ್ಳೋದು? ಒಂದೊಂದು ಕಡೆ ಕ್ಯಾರೆಕ್ಟ್ರ್ ಹೆಸರೇ ಬಂದಿರಲ್ಲ, ಫುಟೇಜ್ ಹಾಕೋದು ಕಷ್ಟ ಆಗೋದು. ಈಗಲೂ ಅಷ್ಟೇ, ಈಗೇನು ಮಾಡಿದ್ದಾರೆ, ಅಪ್ಡೇಟ್ ಆಗಿಬಿಟ್ಟಿದ್ದಾರೆ. ಏನು ಸರ್, ಇವಾಗ ನಮಗೆ ಅಂದ್ಕೊಂಡಾಗೆ ಕೆಲವು ಸ್ಕ್ರಿಪ್ಟಲ್ಲಿ ಡೈಲಾಗೇ ಸಿಕ್ಕಲ್ಲ, ಸಾಂಗ್ಸೇ ಬರ್ದಿರಲ್ಲ. ಆಗಿನ ಕಾಲದಲ್ಲಿ ಏನು ಸೆನ್ಸಾರ್ ಸ್ಕ್ರಿಪ್ಟ್ ತೊಗೊಂಡೋಗಿ ಕೊಟ್ಟರೆ ಆಫೀಸ್ಗೆ, ಅದನ್ನು ಒಂದು ಮೆಂಬರ್ಗೆ ಕೊಟ್ಟು ಮೆಂಬರ್ ಓದಿದ ಮೇಲೆ ಫಸ್ಟ್ ಪೇಜಲ್ಲೇ ಈ ಚಿತ್ರದ ಕಂಪ್ಲೀಟ್ ಸೆನ್ಸಾರ್ ಸ್ಕ್ರಿಪ್ಟನ್ನು ನಾನು ಶಾರ್ಟ್ ಬೈ ಶಾರ್ಟ್ ಓದಿದ್ದೀನಿ, ಇದನ್ನು ನಾವು ನೋಡ್ಬೋದು ಅಂತ ಮಾಡಿದ ಮೇಲೆ ಡೇಟ್ ಕೊಡೋದು. ಸರ್, ಕ್ವಶನ್ ನೆಕ್ಸ್ಟ್ ಬರ್ತೀನಿ. ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ನೀವು ಸಾವಿರಾರು ಸಿನಿಮಾಕ್ಕೆ ವರ್ಕ್ ಬಂದಿದ್ದೀರಾ ಸೆನ್ಸಾರ್, ಇನ್ನೂ ಸಕ್ರಿಯವಾಗಿದ್ದೀರಾ ಚಿತ್ರರಂಗದಲ್ಲಿ. ಆವಾಗ ಟೆಕ್ನಾಲಜಿ ನಿಮಗೆ ಇಷ್ಟ ಆಯ್ತಾ, ಅಥವಾ ಈಗಿರೋ ಟೆಕ್ನಾಲಜಿ ಡಿಜಿಟಲ್ ಆಗಿದೆ ಇವಾಗ ಅನುಕೂಲವಾಗಿದೆಯಾ? ಯಾವ ನಿಮಗೆ ನೋಡಿ, ಕೆಲಸ ಮಾಡೋನಿಗೆ ಯಾವುದಾದ್ರೂ ಏನು ಸ್ವಾಮಿ, ಆಗ ನಮಗೆ ಟೇಬಲ್ ಇತ್ತು, ಶಾರ್ಟ್ಸ್ ಸಿಕ್ಬಿಡೋದು. ಹಿಂಗೊಂದು ಹಾಕ್ಕೊಂಡು ಟೇಬಲ್ ಮೇಲೆ ಕೂತ್ಕೊಂಡ್ರೆ ಇಷ್ಟು ದೊಡ್ಡ ರೀಲು, ಮೊದಲು 1000 ಅಡಿ ಇತ್ತು, ಆಮೇಲೆ 2000 ಅಡಿ ಆಯಿತು. ಆ 2000 ಅಡಿ ರೀಲ್ ಹಾಕ್ಕೊಂಡು ಸುತ್ತೋವಾಗ ಶಾರ್ಟ್ ಬೈ ಶಾರ್ಟ್ ಅದರಲ್ಲಿ ಟ್ರಾಲಿ ಶಾಟಾ, ಈ ಶಾಟಾ ಎಲ್ಲ ನೋಡ್ಕೊಂಡು ಬರೀತಿದ್ವಿ. ಸ್ಟೋರಿ ಬೋರ್ಡೇ ಬರೀತಿದ್ದೆ. ಡೈಲಾಗು ಅದಕ್ಕೆ ಏನಾಗೋದು, ಕೆಲವು ಟೈಮಲ್ಲಿ ಇದೇ ಇಲ್ಲ, ಡೈಲಾಗ್ಸ್ ಇಲ್ಲ ಸರ್, ಟ್ರ್ಯಾಕ್ ತೆಗೆದಿಲ್ಲ ಸರ್, ಆಮೇಲೆ ಬರುತ್ತೆ. ಅದಕ್ಕೆ SST ಹಾಕಿರೋರು, ಹೀರೋ ಡೈಲಾಗ್ ಬರಬೇಕು, ವಿಲನ್ ಡೈಲಾಗ್ ಬರಬೇಕು, ಹೀರೋನ್ ಡೈಲಾಗ್ ಡಬ್ಬಾಗಿಲ್ಲ, ಬ್ಯುಸಿಯಾಗಿದ್ದಾರೆ. ಸೊ ಅಲ್ಲಿಗೂ ನಾವು ಸೆನ್ಸಾರ್ ಸ್ಕ್ರಿಪ್ಟ್ ಬರೆದುಬಿಡ್ತಾ ಇದ್ವಿ, ಗ್ಯಾಪ್ ಕೊಟ್ಟು. ಆವಾಗೆಲ್ಲ ಕಾರ್ಬನ್ ಹಾಕ್ಕೊಂಡು ಬರೀಬೇಕು. ಗ್ಯಾಪ್ ಕೊಟ್ಟು ಬರೆದುಬಿಟ್ರು ಕೂಡ ಆಮೇಲೆ ತಿರ್ಗಾ ಟ್ರ್ಯಾಕ್ ಹಾಕ್ಕೊಂಡು ಬರೆದಿರಲೇ ತಿರ್ಗಾ ಬರೀತಾ ಇದ್ವಿ. ಇವಾಗ ಏನು ಅಂದರೆ ಕೊಟ್ಟಿರ್ತಾರೆ, ಆಮೇಲೆ ತಿರ್ಗಾ ಕೊಡ್ತಾರೆ. ಅದೇ ಥರ ಬರೆದಿಟ್ಕೊಂಡು ತಿರ್ಗಾ ಇವ್ರು ಕೊಟ್ಟಮೇಲೆ ತಿರ್ಗಾ ರೀಚೆಕ್. TCR ಹಾಕೋಕ್ಕಾಗಲ್ಲ, ಫ್ರೇಮ್ಸ್ ಹಾಕೋಕ್ಕಾಗಲ್ಲ. ಫ್ರೇಮ್ಸ್ ಯಾಕೆ ಬೇಕು ಅಂತಾರೆ. ಟೋಟಲ್ ಪಿಕ್ಚರ್ ನೀವು ಮಾಡಿದಾಗ ಟೋಟಲ್ ಪಿಕ್ಚರ್ ಫ್ರೇಮ್ಸ್ ಎಷ್ಟು ಬರುತ್ತೆ ಗೊತ್ತಾ? ಒಂದು 200-300 ಫ್ರೇಮ್ಸ್ ಬರುತ್ತೆ. 200-300 ಫ್ರೇಮ್ಸ್ನ ನೀವು ಭಾಗ ಮಾಡಿ ಹಾಕಿದಾಗ ಎಷ್ಟಾಯಿತು? 3 ಸೆಕೆಂಡ್ 10 ಸೆಕೆಂಡ್ ಇತ್ತು ಕಡೆ ಬಂತು. 1 ಸೆಕೆಂಡ್ಗೆ 24 ಫ್ರೇಮ್ ಆದರೆ 10 ಸೆಕೆಂಡ್ಗೆ ಎಷ್ಟು ಫ್ರೇಮ್? 15 ಅಡಿ ಡಿಫ್ರೆನ್ಸ್ ಬಂದುಬಿಡುತ್ತೆ. ಆವಾಗ ಅವ್ರೇನಂತಾರೆ, ಏನು ರೀ ನಿಮ್ಮ ಲ್ಯಾಬ್ ಲೆಟ್ರಿಗೂ ನಿಮ್ಮಿದಕ್ಕೂ ಟ್ಯಾಲಿ ಆಗಿಲ್ಲ ಅಂತಾರೆ. ಇದೇ ವಿಷಯ. ಫ್ರೇಮ್ಸ್ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ರೆ 1 ಫ್ರೇಮ್ 2 ಫ್ರೇಮ್ ಬಂದರೆ ಆಗಿನ ಕಾಲದಲ್ಲೇ ಬಿಟ್ಬಿಡೋರು. ಅದು ಗಣನೆಗೆ ಇರ್ತಾಯಿತ್ತಿಲ್ಲ ಟೋಟ್ಲಲ್ಲಿ. ಯಾಕೆಂದರೆ ಟೋಟಲ್ ಲೆಂತ್ ಏನು ಕೊಡೋರು, ಮೀಟರ್ಸಲ್ಲಿ ಕೊಡೋರು, ಫುಟೇಜಲ್ಲಿ ಕೊಡೋರು. 12340.4 ಫ್ರೇಮ್ ಅಂದರೆ 4 ಫ್ರೇಮ್ ಲೆಕ್ಕ ಇಲ್ಲ. 14 ಫ್ರೇಮ್ ಇದ್ದರೆ ಲೆಕ್ಕ ಬರೋದು. ಯಾಕೆಂದರೆ 16 ಫ್ರೇಮ್ಗೆ 1 ಫೀಟ್ ಅಲ್ವಾ. ಈಗ TCRಲ್ಲಿ ಏನಾಗಿದೆ, ಆ ಫ್ರೇಮೇ ಸಿಗ್ತಾ ಇಲ್ಲ, ನಾವು ಮಾಡೋಕ್ಕಾಗಲ್ಲ ಅಂತೇಳಿ ಅವ್ರು ಇಷ್ಟಕ್ಕೆ ಬದಲಾಯಿಸ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅದನ್ನು ಸೆನ್ಸಾರ್ ಮಂಡಳಿಯವರು ಒಪ್ಕೊಂಡು ಮಾಡ್ತಾಯಿದ್ದಾರೆ. ಆದರೆ ಇವತ್ತಿಗೂ ನಾನು ಹಂಗೆ ಇಟ್ಟಿದ್ದೀನಿ. ಇವತ್ತಿಗೂ ನಾನು ಸ್ಕ್ರಿಪ್ಟ್ ತೊಗೊಂಡು ನೋಡಿ ಆ ಫ್ರೇಮ್ ಬರೆದಿರ್ತೀನಿ. ಫಸ್ಟ್ ಹಾಫ್ ಏನು ಸೆಕೆಂಡ್ ಹಾಫು ಕ್ಲೀನಾಗಿ ಬರ್ಕೊಂಡು ಹೋಗಿರ್ತೀನಿ. ಆಗ ಶಾರ್ಟಲ್ಲಿ ಏನಾಗಿರುತ್ತೆ, ಒಂದು ಮಿಡ್ ಶಾರ್ಟಲ್ಲಿ ಹೀರೋ ಹೀರೋಯಿನ್ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಮಿಡ್ ಶಾರ್ಟ್ ಆಫ್ ಹೀರೋಯಿನ್, ಅವ್ರ ಹೆಸರೇನು ಪಿಕ್ಚರಲ್ಲಿ, ಆ ಹೆಸರು ಬರ್ದೋಡು ಕೂತ್ಕೊಂಡು ಮಾತಾಡ್ತಿದ್ದಾರೆ ಅಂತ ಬರಿತೀವಿ ಡಿಸ್ಕ್ರಿಪ್ಷನ್. ಡೈಲಾಗ್ ಬಂದಾಗ ಆ ಡೈಲಾಗ್ ಹಾಕ್ಬಿಟ್ಟು ಆ ಸೀನ್ ಎಂಡ್ ಆದಾಗ ಶಾರ್ಟು ಆ ಫುಟೇಜ್ ಹಾಕ್ತಾಯಿದ್ವಿ. ಇವಾಗ ಹಂಗಲ್ಲ, ಒಂದೊಂದು ಲೈನ್ಗೂ ಫುಟೇಜ್ ಹಾಕ್ಬೇಕು. ಇವಾಗ
ಕಾರಣ ಏನು ಅಂತಂದರೆ ಅವರವರೇ ತಿಳ್ಕೊಂಡು ಇದು ಡೈಲಾಗ್ ಕಟ್ ಬಂದುಬಿಡುತ್ತೆ, ನಾವು ಯಾಕೆ ಬರೀಬೇಕು ಅಂತ ಬರೀತಾ ಇತ್ತಿಲ್ಲ. ಅವ್ರು ಚೆಕ್ ಮಾಡಿದಾಗ ಆ ಡೈಲಾಗ್ ಇಲ್ಲ ಅಂದಾಗ ಏನು ಮಾಡ್ತಾರೆ, ಸ್ಕ್ರಿಪ್ಟ್ ರಿಜೆಕ್ಟ್ ಮಾಡ್ತಾರೆ. ಅದಕ್ಕೆ ಇವಾಗ ಸೆನ್ಸಾರ್ ಬೋರ್ಡ್ನವ್ರು ಏನು ಮಾಡೋದು, ಲೈನ್ ಟು ಲೈನ್ ಫುಟೇಜ್ ಹಾಕ್ಬಿಡಿಪ್ಪ. ಆರ್ಟಿಸ್ಟು 8 ಲೈನ್ ಮಾತಾಡಿದ್ರು ಕೂಡ ಅವನು ಮಾತಾಡಿದ್ರೆ ಸ್ಟಾರ್ಟಿಂಗ್ ಸೆಂಟ್ರಲ್ ಕ್ಲೋಸಪ್ ಬರುತ್ತಾ, ಬರೀರಿ ಅಲ್ಲಿ ಒಳಗಡೆ ಸೀರಿಯಸ್ ಇವನು ನೋಡ್ತೀಯಾನೆ, ತಿರ್ಗಿ ಹಂಗೆ ಡೈಲಾಗ್ ಕಂಟಿನ್ಯೂ ಮಾಡಿ. ಹೀಗಾಗೋಯ್ತು. ಮೊದಲು ಹಂಗಿತ್ತಿಲ್ಲ, ಪ್ರತಿಯೊಂದು ಶಾರ್ಟ್ಗೂ ಆ ಶಾರ್ಟ್ ರಿಯಾಕ್ಷನ್ಗೆ ನಮಗೆ ಫುಟೇಜ್ ಇರೋದು. ಸೊ ಅಲ್ಲಿಗೆ ಸಿನಿಮಾಗೆ ಮೊದಲ ಪ್ರೇಕ್ಷಕ ನೀವೇ ಆಗಿರ್ತೀರಾ? ಹೌದು. ಸಿನಿಮಾ ಮೊದಲು ನೋಡೋರು, ಸಿನಿಮಾ ಮೊದಲ ಪ್ರೇಕ್ಷಕರು ನೀವೇ. ಹೌದು ಹೌದು. ನಿಮ್ಗೊಂದು ಜಡ್ಜ್ಮೆಂಟ್ ಸಿಗಲ್ವಾ ಸರ್, ಈ ಸಿನಿಮಾ ಒಂದು ರೇಂಜ್ಗೆ ಹೋಗುತ್ತೆ, ಇಲ್ಲ ಈ ಸಿನಿಮಾ ಅವರೇಜ್ ಆಗಿ ಹೋಗುತ್ತೆ, ಆ ಥರ ಒಂದಷ್ಟು ಜಡ್ಜ್ಮೆಂಟ್ಗಳು ಸಿಕ್ಕಿದೆಯಾ ನಿಮಗೆ? ಜಡ್ಜ್ಮೆಂಟ್ ಏನೇ ಸಿಕ್ಕಲಿ, ಅಭಿಮಾನಿ ದೇವರುಗಳ ಮುಂದೆ ನಾವೇನೂ ಇಲ್ಲ. ಅವ್ರು ಕೂತ್ಕೊಂಡು ಚಿತ್ರ ನೋಡಿ ಏನು ಹೇಳ್ತಾರೋ ಅದೇ ನಿಜವಾದ ಜಡ್ಜ್ಮೆಂಟ್. ಹೌದು ಹೌದು. ಅಷ್ಟಿಲ್ಲದೆ ಆ ಮಹಾನ್ ವ್ಯಕ್ತಿ ಅಭಿಮಾನಿ ದೇವರುಗಳಿಗೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿರ್ತಿಲ್ಲ. ಅವ್ರು ಯಾಕೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ರು ಅಂದರೆ ಅವರೇ ನಿಜವಾದ ಜಡ್ಜ್ಗಳು ಚಿತ್ರಕ್ಕೆ. ನಾವೇನೇ ಟೆಕ್ನಿಷಿಯನ್ಸ್ ಮಾಡಿರಲಿ, ಕಥೆಗಾರ ಮಾಡಿರಲಿ, ಅಂತ ತಲೆ ಬೀಸ್ತೀವಿ, ಹಿಂಗೆ ಮಾಡಿಬಿಟ್ಟಿದ್ದೀನಿ ಹಂಗೆ ಮಾಡಿಬಿಟ್ಟಿದ್ದೀನಿ ಅಂತ. ಈ ತೆರೆ ಮುಂದೆ ಕೂತ್ಕೊಂಡು ಹೇಳ್ತಾರಲ್ಲ ಪ್ರೇಕ್ಷಕರು, ದೇವರು ಅಂತ. ಇಲ್ಲ, ಅದು ಆತನ ಒಂದು ಏನಕ್ಕೆ ನಿಜವಾದ ಜಡ್ಜ್ಮೆಂಟ್ ಅದು ಪ್ರತಿಯೊಬ್ಬ ಕಲಾವಿದಂದು. ನಾವೇನೇ ಮಾಡಿರ್ಬೋದು ಸಾಧನೆ, ಏನೇ ಅಂತ ಮಾಡಿರ್ಬೋದು, ಅದನ್ನು ಒಪ್ಪವನೇ ಅವನೇ ನಿಜವಾದ ಜಡ್ಜು, ಅವನೇ ನಿಜವಾದ ಸೆನ್ಸಾರು. ಚೆನ್ನಾಗಿದೆ ಅಂತ, ಚೆನ್ನಾಗಿಲ್ಲ ಅಂತಾನೆ. ಸಂಭಾಷಣೆಗಳು ಅಷ್ಟೇ, ಏನು ಬರೆದಿದ್ದು ಅಪ್ಪ. ಕೆಲವು ಪರಿವರ್ತನೆಗಳಾಗೋಗಿದೆ ಸಂಸಾರಗಳಲ್ಲಿ. ಕೆಲವು ಯುವಕರಲ್ಲಿ ಅಯ್ಯೋ ನಾನು ಇವರಂಗೆ ಹೆಸರು ಮಾಡಬೇಕು, ನಾನು ಮನೆ ನಡೆಸಬೇಕು ಅನ್ನೋ ಒಂದು ಕೆಲವು ಹುರುಪುಗಳು ಎಬ್ಸಿದೆ ಕಥೆಗಳಲ್ಲಿ, ಚಿತ್ರಗಳಲ್ಲಿ. ನಾವು ಹಿಂಗಿದ್ರೆ ನಾವು ಮನೇಲಿ ಒಳ್ಳೆಯ ಹೆಸರು ತೊಗೋಬೋದು, ಸಮಾಜದಲ್ಲಿ ಒಳ್ಳೆಯ ಹೆಸರು ತೊಗೋಬೋದು, ನಾನು ಮನೆ ಕಾಪಾಡಬೇಕು ಮಗನಾಗಿ, ಇದೆಲ್ಲನೂ ಆ ಚಿತ್ರದಲ್ಲಿ ಬರೋದು. ಅವಾಗೆಲ್ಲ ಮಾಡ್ತಾಯಿದ್ವಿ ಸರ್. ಸೆನ್ಸಾರ್ ಅಂದರೆ ಎಲ್ಲನೂ ಬರ್ತಾ ಇರುತ್ತಲ್ವ, ಮಾಡ್ತಾಯಿರ್ತೀವಿ. ಎಲ್ಲ ಇದು ನಮಗೇನಿಲ್ಲ. ಅದನ್ನು ಇವಾಗ ಮಾತಾಡಬೇಕಾದ ಕಾರಣ ಅವ್ರದ್ದೇ ಇರುತ್ತೆ. ಯಾಕೆಂದರೆ ಅವ್ರ ಚಿತ್ರಗಳು ಪ್ರೇರಣೆ ನಮಗೆ. ಅವ್ರ ಚಿತ್ರಗಳಲ್ಲಿ ಒಂದು ಸಂಸಾರ ಅಂದರೆ ಏನು, ಒಂದು ಬಾಂಧವ್ಯ ಅಂದರೆ ಏನು, ಅಣ್ಣ ತಂಗಿ, ಅಮ್ಮ ಅಪ್ಪ, ತಾತ ಅಜ್ಜಿ ಸಂಬಂಧಗಳು ಅನ್ನೋದನ್ನು ತುಂಬಿ ತುಳುಕೋದು ಅವ್ರ ಚಿತ್ರಗಳಲ್ಲಿ. ಇವತ್ತಿಗೂ ಇದೆ, ಇವತ್ತಿಗೂ ಸೆಂಟಿಮೆಂಟ್ಸ್ ಇದೆ, ಇವತ್ತಿಗೂ ಎಲ್ಲ ಥರದ್ದು ಇದೆ. ಬಟ್ ಏನಂದರೆ ಕಾಲಕ್ಕೆ ತಕ್ಕಾಗಿ ಬದಲಾವಣೆಗಳಾಗಿರುತ್ತೆ ಅಷ್ಟೇ ಹೊರತು ಇದು ಮೂಲ ಅದೇ. ಸರ್, ನೀವು ಎಷ್ಟು ಸಿನಿಮಾಗಳಿಗೆ ಸೆನ್ಸಾರ್ ಬರ್ತಿದೆ ನಾನು ಅವಾಗಲೇ ಕೇಳಿದೆ, ಅಂದಾಜು ಸರ್? ಅಂದಾಜು ಅಂತ ನೋಡಿ ಸರ್, ನಾವು ಇಷ್ಟೇ ಆಗಿದೆ ಅಷ್ಟೇ ಆಗಿದೆ ಅಂತ ನಾವು ಲೆಕ್ಕಾಚಾರ ಹೇಳೋಕ್ಕಾಗಲ್ಲ. 1969 ನಾನು ಶುರು ಮಾಡಿದ್ದು ಬರೆಯೋದಕ್ಕೆ. ಆವತ್ತಿಂದ ಇವತ್ತಿನವರೆಗೂ ಸಕ್ರಿಯವಾಗೇ ಇದ್ದೀನಿ, ಮಾಡಿಕೊಂಡೇ ಇದ್ದೀನಿ, ಇನ್ನೂ ಮಾಡ್ತಾನೇ ಇದ್ದೀನಿ. ಇದರಲ್ಲಿ ಸಬ್ಟೈಟಲ್ಸು ಮಾಡ್ತಾಯಿದ್ದೀನಿ, ಇದೂ ಮಾಡ್ಕೊಂಡಿದ್ದೀನಿ, ಜೊತೆಗೆ ಅನುವಾದಗಳು ಮಾಡ್ಕೊಂಡಿದ್ದೀನಿ. ಒಂದೆರಡು ಚಿತ್ರಗಳು ಹೆಸರು ಸರ್? ಈಗ ನಾನು ಹೇಳಬೇಕು ಅಂದರೆ ರಕ್ತ ಕಣ್ಣೀರು ಅನುವಾದ ಮಾಡಿಕೊಟ್ಟೆ. ಅವು ನಮ್ಮ ಉಪೇಂದ್ರ ಅವರು ಮಾಡಿದ್ರಲ್ಲ, ಆಮೇಲೆ ಮುಲ್ಲತ್ನಮ್ಮ ಅವ್ರದ್ದು ಪಿಕ್ಚರ್ ಮಾಡಿದರು. ಅವ್ರ ಪಿಕ್ಚರ್ಗೆ ನಾನು ಅನುವಾದ ಮಾಡಿಕೊಟ್ಟು ನಾನೇ ಕೋ ಡೈರೆಕ್ಟ್ರಾಗೂ ಕೆಲಸ ಮಾಡಿದ್ದೆ ಸರ್. ಅದು ವೀರ ಮದಕರಿ ಮಾಡಿಕೊಟ್ಟಿದ್ದೆ, ಸುದೀಪ್ ಸರ್. ಅದಾದಮೇಲೆ ಮುನ್ನಾಬಾಯಿ MBBS ಮಾಡಿಕೊಟ್ಟೆ, ಉಪೇಂದ್ರ ಅವ್ರದ್ದು. ಆಮೇಲೆ ಅತಿಲೋಕ ಸುಂದರಿ, ಕಟಾರಿ ವೀರ ಅತಿಲೋಕ ಸುಂದರಿ ಅಂತ ಒಂದು ಮಾಡೋದು, ಅದನ್ನು ಮಾಡಿಕೊಟ್ಟಿದ್ದೆ. ಇದರಲ್ಲಿ ಹಲವಾರು ಬಾಕಿ ಲ್ಯಾಂಗ್ವೇಜ್ಗಳು ನಾನು ತರ್ಜುಮೆ ಮಾಡ್ತಾಯಿದ್ದೆ. ಕನ್ನಡದಿಂದ ಇದರಿಂದ ಎಲ್ಲ ಕೊಡ್ತಾಯಿದ್ದೆ. ಆಗೆಲ್ಲ ಎಲ್ಲ ಮಾಡಿಕೊಂಡು ಸಬ್ಟೈಟಲ್ಗಳು ಮಾಡಿಕೊಂಡು ಬರ್ತಾಯಿದ್ದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಆಗಿನ ಕಾಲದ ಸೆನ್ಸಾರ್ಗೂ ಈಗಿನ ಕಾಲದ ಸೆನ್ಸಾರ್ಗೂ ಏನು ವ್ಯತ್ಯಾಸ ಏನಿಲ್ಲ. ಏನಿಂದ ಪದ್ಧತಿಗಳು ಮಾತ್ರ ವ್ಯತ್ಯಾಸ ಆಗಿದೆ ಅಷ್ಟೇ, ಬರೆಯೋ ಪದ್ಧತಿ. ಯಾಕೆಂದರೆ ಇವರು ಅನುಕೂಲ ತಕ್ಕಾಗ ಅವ್ರಿಗೆ ಕಷ್ಟಗಳು ಹೇಳ್ಕೊಂಡು ಮಾಡ್ಕೊಂಡು ಮಾಡಿದ್ದಾರೆ. ಬರೆಯೋಕ್ಕೆ ಇವಾಗ ನಾವು ಇವತ್ತಿಗೂ ನಂದು ಯಾಕೆ ಹಂಗೆ ಇರುತ್ತೆ, ಟೀಸರ್ ಹಾಕ್ಕೊಟ್ರು ಕೂಡ ಕೆಲಸ ಮಾಡೋದ್ರ ಮೇಲೆ ನಿಗಾ ಇರಬೇಕು. ಈಗ ಸರ್, ನೀವು ಒಂದಷ್ಟು ಸೆನ್ಸಾರ್ ಮಾಡಬೇಕಾದ್ರೆ ಸೀನ್ ಬೇಡ ಅಂತ ತೆಗಿತೀರಾ, ಬಟ್ ಆ ಸೀನ್ಗಳು ಕತೆಗೆ ಪೂರಕವಾಗಿ ಇದ್ದಾಗ ಅದು ತೆಗೆದ್ರೆ ಕತೆ ಲಿಂಕೇ ಹೋಗುತ್ತೆ ಅಂದಾಗ ಅವ್ರ ಪರಿಸ್ಥಿತಿ ಹೆಂಗೆ, ಅದಕ್ಕೆ ಯಾವ ಥರ? ಈಗ ಅದಕ್ಕೆ ನಿರ್ದೇಶಕರು ಏನು ಮಾಡಿರ್ತಾರೆ, ಕತೆಗೆ ಏನು ಬೇಕೋ ಎಲ್ಲ ವಿದ್ದು ತೆಗೆದು ಸೆನ್ಸಾರ್ ಮಾಡಿರ್ತಾರೆ.
ಆವಾಗ ನಮಗಿದು ಲೆಂತು ಅದು ಲೆಂತು ಅಂತಾಗ ತೆಗಿತಾಯಿದ್ರು. ಇವಾಗ ಹಂಗಿಲ್ಲ, ಅಂಡರ್ ರೂಲ್ 33 ತೆಗಿಬೇಕು ಇವಾಗ. ಮೊದಲು ಸೆನ್ಸಾರ್ ಆದಮೇಲೆ ಕಿತ್ತಾಕ್ಬಿಡೋರು ಬೇಕಾಗಿಲ್ಲ ಅಂತ. ಇವಾಗ ಹಂಗಿಲ್ಲ, ನೀವು ತೋರಿಸಿದ್ದೇನಿದೆ ಅದು ಇರಬೇಕು. ಕಿತ್ತಾಕಂಗಿದ್ರೆ ತಿರ್ಗಾ ಎಂಡಾರ್ಸ್ಮೆಂಟ್ ತೊಗೊಂಡೇ ನೀವು ರಿಲೀಸ್ ಮಾಡಬೇಕು. ಹಾಂ, ಫಾರ್ಮ್ 33 ಅಂಡರ್ ರೂಲ್ 33 ಅಂತ ಬರುತ್ತೆ. ಅದ್ರ ಕೆಳಗೆ ತಿರ್ಗಾ ನಾವು ಈ ಸೀನ್ಸ್ ಬೇಡ, ನಾವು ಇದು ಮಾಡ್ತಾಯಿದ್ವಿ ಅಂತ ಅದನ್ನು ಎಲ್ಲ ವಾಪಸ್ ಕೊಟ್ಟು ಸೆನ್ಸಾರ್ ಸರ್ಟಿಫಿಕೇಟ್ ಮೇಲೆ ಎಂಡಾರ್ಸ್ಮೆಂಟ್ ಬರುತ್ತೆ, ಇದೆಲ್ಲ ರಿಮೂವ್ ಮಾಡಿದ್ದಾರೆ ಅಂತ. ಮೊದಲು ಹಂಗಿತ್ತಿಲ್ಲ. ಮೊದಲು ಮಾಡಿಬಿಡೋರು, ಲೆಂತಿ ಆಗಿತ್ತು ಅಂತ ಕಟ್ ಮಾಡಿಬಿಡೋರು, ಎಲ್ಲ ಮಾಡ್ಕೊಳ್ಳೋರು. ಇವಾಗ ಅದಕ್ಕೆ ಅವಕಾಶ ಇಲ್ಲ. ಅಂಡರ್ ರೂಲ್ 33 ಹೋಗಬೇಕು, ಕರೆಕ್ಟಾಗೇ ಇರಬೇಕು ಅಂತ. ಸೊ ಬರೆಯೋನಿಗೂ ಕಷ್ಟ. ಈ ಸೀನ್ ತೆಗೆದುಬಿಡ್ಬೋದು. ನಾವೇ ಕೆಲವು ಟೈಮಲ್ಲಿ ನಾವು ಅಂದ್ಕೊಂಡಿದ್ದೇ ಆಗಲ್ಲ ಸರ್. ಅದಕ್ಕೆ ನಾನು ಹೇಳಿದ್ದು ನಿಮಗೆ, ಅಭಿಮಾನಿ ದೇವರುಗಳೇ ನಿಜವಾದ ಜಡ್ಜುಗಳು ಅಂತ. ಯಾಕೆಂದರೆ ಅವ್ರ ಮುಂದೆ ನಾವೇನಿಲ್ಲ. ನಾವು ಕಥಾ ಲೇಖಕರು, ನಿರ್ದೇಶಕರಾಗಿರ್ಬೋದು, ನಾವು ಇದೆ ಅಂತ ನಾವು 4 ರೂಮಲ್ಲಿ ಇರ್ತೀವಿ. ಅವರು ಒಂದು ದಿವಸಕ್ಕೆ ಎಷ್ಟೋ ಪಿಕ್ಚರ್ ನೋಡ್ತಾರೆ, ನಮ್ಮಾಗಲ್ವಲ್ಲ. ನಾವು 4 ಗೋಡೆ ಮಧ್ಯೆ ಕೂತ್ಕೊಂಡೆ ನಾವು ಮಾಡ್ತೀವಿ. ನಾವು ಮಾಡಿದ್ದೇ ಸರಿ, ನನ್ನ ಕುದುರೆನೇ ಸರಿಯಾಗಿ ಹೋಗ್ತಿದೆ ಅನ್ಕೋತೀವಿ. ಅವ್ರ ಮುಂದೆ ನಾವೇನಿಲ್ಲ. ಅದಕ್ಕೆ ಆಗಿನ ಕಾಲದಲ್ಲಿ ಹೇಳೋರು, ಅವ್ರ ಜೊತೆ ಕೂತ್ಕೊಂಡು ಪಿಕ್ಚರ್ ನೋಡೋರು. ಆಗಿನ ಕಾಲದಲ್ಲಿ ಗಾಂಧಿ ಕ್ಲಾಸಲ್ಲಿ ಡೈರೆಕ್ಟ್ರುಗಳು ಇವರೆಲ್ಲ ಏನು ಅಭಿಪ್ರಾಯ ಬರುತ್ತೆ ಅಂತ. ಅಲ್ಲಿಗೆ ನೀವು ಹೇಳ್ದಂಗೆ ಸೆನ್ಸಾರ್ ಬರೆಯೋದಕ್ಕೆ ನಿಮ್ಗೆ ಮಿನಿಮಮ್ ಒಂದು 15 ದಿನ ಬೇಕಾ ಸರ್?